ಹಾಯ್ ಗಾಯ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ನಾನು ಇವತ್ತಿನ ದಿನ ನಿಮಗೆ ಹೇಳಕ್ಕೆ ಹೊರಟಿರೋ ವಿಷಯ ಮತ್ತು ಒಂದು ರೆಸಿಪಿ ಜೊತೆಗೆ ನಾನು ಹೇಳೋಣ ಅಂತ ಇದ್ದೀನಿ. ಏನಪ್ಪ ಅದು ಅಂತ ಹೇಳಿದರೆ, ನಾನಿವತ್ತು ಒಂದು ರಾಜ್ಮಾ ಮತ್ತು ತರಕಾರಿನ ಯೂಸ್ ಮಾಡಿಕೊಂಡು ರಾಜ್ಮಾ ಕಾಳು ಅಂತ ಹೇಳ್ತೀವಿ. ಇದನ್ನು ಬೀನ್ಸ್ ಕಾಳು ಥರ ಇರುತ್ತೆ. ಇದು ಇಲ್ಲಿ ನಮ್ಮ ಕಡೆ ಇದು ಪ್ರಚಲಿತ ಜಾಸ್ತಿ ಇಲ್ಲ. ಇದೆಲ್ಲನ ಆಂಧ್ರ ಸೈಡ್ ಜಾಸ್ತಿ, ಅದರಲ್ಲೂ ಪಿ ಜಿಗಳಲ್ಲಂತೂ ಭಾಳ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅದನ್ನು ನಾನು ಇವತ್ತಿನ ದಿನ ಟ್ರೈ ಮಾಡೋಣ ಮಾಡಿ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡಿಕೊಂಡು, ಮೊದಲಿಗೆನೆ ನಾನು ರಾಜ್ಮಾ ಕಾಳುಗಳನ್ನ ಎರಡು ವಿಷಲ್ ಕೂಗಿಸ್ಕೊಂಡು, ಅದ್ರ ಜೊತೆಗೆ ಕ್ಯಾರೆಟನ್ನು ಕೂಡ, ಇದು ಸ್ವಲ್ಪ ಗಟ್ಟಿಯಾದಂಥ ತರಕಾರಿ ಅಲ್ವಾ, ಅದ್ರ ಜೊತೆಗೆ ಹಾಕ್ಕೊಂಡು ಕೂಗಿಸಿ ಇಟ್ಕೊಂಡಿದ್ದೀನಿ. ಒಂದು 200 ಗ್ರಾಮ್ ರಾಜ್ಮಾ ಹಸಿ ಕಾಳು ಮತ್ತು ಕ್ಯಾರೆಟು 2 ತೊಗೊಂಡಿದ್ದೀನಿ. ಹಾಗೆಯೇ ಮೈಸೂರು ಬದನೆ ಒಂದು 3, ಒಂದು ನಮ್ಮ ಶ್ರೀರಾಮಪುರ ಬದನೆ, ಅದು ಒಂದು ಬದನೆಕಾಯಿನೂ ಕೂಡ ಹೆಚ್ಚಿ ಅದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಎತ್ತಿಟ್ಟಿದ್ದೀನಿ. ಯಾಕೆಂದರೆ ಇದು ಕಪ್ಪಾಗುತ್ತೆ, ನಾವು ಒಗ್ಗರಣೆ ಮಾಡೋದು ಲೇಟ್ ಆದರೆ ಒಗ್ಗರಣೆಯಲ್ಲೇ ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ಹೆಚ್ಚಿದ ತಕ್ಷಣ ಸ್ವಲ್ಪ ಅರಿಶಿನ ಉಪ್ಪನ್ನು ಹಾಕಿ ಇಟ್ಟಿದ್ದೀನಿ. ಅದಕ್ಕೆ ನಾನು ಒಗ್ಗರಣೆಗೆಲ್ಲನ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, 2 ಇಂಚು ಶುಂಠಿ, ಒಂದು ಹಸಿಮೆಣ್ಸಿನ್ಕಾಯಿ ಮತ್ತು ಹಸಿಕಾಯಿ, ಇದಿಷ್ಟನ್ನು ನಾನು ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಹಾಗೆ ಟೊಮೊಟೊ ಹಣ್ಣು ಕೂಡ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿನೂ ಕೂಡ ನಾನು ಟೊಮೊಟೊ ಯೂಸ್ ಮಾಡೋದ್ರಿಂದ ಹಾಕಿದ್ದೀನಿ. ಟೊಮೊಟೊ ಇಲ್ಲ ಅಂದರೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೀವು ರಸನ ಹಿಂಡಿ ಇಟ್ಕೋಬೋದು. ಹಾಗೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ನಾವು ದಿನ ಬಳಸ್ತಕ್ಕಂಥ ಸಾಂಬಾರು ಪುಡಿಯನ್ನು ಇಟ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಖಾರದ ಪುಡಿನೂ ಇಟ್ಕೊಂಡಿದ್ದೀನಿ, ಜೊತೆಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು, ಇದನ್ನೆಲ್ಲ ಸೇರಿಸಿ ನಾನು ರಾಜ್ಮಾ ಪಲ್ಯನ ಮಾಡ್ತಿದ್ದೀನಿ. ಬನ್ನಿ ಇವಾಗ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋದಿತ್ತಲ್ಲ, ಅದನ್ನ ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ಮೆಣಸಿನ್ಕಾಯಿ ನೋಡಿ, ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ 2 ಇಂಚಷ್ಟು ಶುಂಠಿ ತೊಗೊಂಡಿದ್ನಲ್ಲ, ಆ ಶುಂಠಿನೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಹಸಿ ಕಾಯಿ ತುರಿನೂ ಕೂಡ ಹಾಕ್ಕೊಂಡು ನಾನು ಒಂದು ಸರಿ ನಯಸ್ಸಾಗಿ ಮಿಕ್ಸಿ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಹುಣಸೆ ರಸನ ಕೂಡಿ ನಾನು ನಯಸ್ಸಾಗಿ ರುಬ್ಕೊತೀನಿ. ನೋಡಿ, ನಾನು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಅಂದರೆ ಲೂಸಾಗಿ 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಇಲ್ಲಿ 1 ಸ್ಪೂನ್ ಉಪ್ಪನ್ನು, ಅಂದರೆ ಲೂಸಾಗಿ 1 ಸ್ಪೂನ್ ಉಪ್ಪನ್ನು ಯೂಸ್ ಮಾಡಿಕೊಂಡು, ಹಾಗೆಯೇ ಸ್ವಲ್ಪ ದಿನ ಬಳಸೋವಂಥ ಸಾಂಬಾರು ಪುಡಿನ 1 ಟೇಬಲ್ ಸ್ಪೂನಷ್ಟು ನಾನು ಖಾರದ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ 1 ಟೇಬಲ್ ಸ್ಪೂನಷ್ಟು ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ. ಖಾರದ ಪುಡಿನೂ ಕೂಡ ಒಂದು ಮೆಣಸಿನ್ಕಾಯಿ ಆಗಲೇ ರುಬ್ಬಕ್ಕೆ ಹಾಕಿರೋದ್ರಿಂದ ನಾನು 1 ಚಮಚ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ 2 ಜೀರಿಗೆನ ಸೇರಿಸ್ಕೊಂಡು ನಾನು ಇನ್ನೊಂದು ಸಾರಿನ ನೈಸಾಗಿ ಮಿಕ್ಸಿ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಟೊಮೊಟೊ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನಾನು ಅಲ್ಲಿ ಈರುಳ್ಳಿನೂ ಕೂಡ ಮಿಕ್ಸಿ ಮಾಡ್ಕೊತೀನಿ, ಏಕೆಂದರೆ ಗ್ರೇವಿ ಬೇಕು ಸ್ವಲ್ಪ, ಹಾಗಾಗಿ ನಾನು ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ನಯಸ್ಸಾಗಿ ಗ್ರೈಂಡ್ ಮಾಡ್ಕೊಂಡು, ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನಯಸ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ರುಬ್ಕೊಂಡಿದ್ದೀನಿ. ಇವಾಗ ಬನ್ನಿ ಇದನ್ನೆಲ್ಲ ತರಕಾರಿ ಎಲ್ಲ ಒಗ್ಗರಣೆ ಮಾಡಿಕೊಂಡು, ನಾವು ಮಿಕ್ಸಿ ಮಾಡ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಬಿಟ್ಟು ಒಂದು ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ನಾನು, ಅದರಲ್ಲಿ ಒಗ್ಗರಣೆ ಮಾಡ್ತೀನಿ. 2-3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೊಳ್ಳೋಣ ಒಗ್ಗರಣೆಗೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆನ ಸೇರಿಸೋಣ. ಇದು ತುಂಬ ಇಷ್ಟವಾದಂತಹ ಒಂದು ಪಲ್ಯ, ಮಕ್ಕಳಿಗೆಲ್ಲನೂ ಇಷ್ಟ ಆಗುತ್ತೆ. ಇದು ಕಾಳುಗಳು ಮೆತ್ತಗೆ ಬೆಂದಿರೋದ್ರಿಂದನ. ಈಗ ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ, ಜೊತೆಗೆ ಈರುಳ್ಳಿ ಹೆಚ್ಕೊಂಡಿದ್ನಲ್ವ
ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ತಗೊಂಡಿದ್ನಲ್ವ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಶಿನ ಪುಡಿಯನ್ನು ಕೂಡ ಹಾಕೋಣ. ಒಂದು ಚಿಟಕಿ ಚಮಚದಷ್ಟು ಅರಶಿನ ಸೇರಿಸ್ತಾ ಇದ್ದೀನಿ. ಒಂದು ಬದನೆಕಾಯಿ ಮತ್ತು ಒಂದು ಮೈಸೂರು ಬದನೆಕಾಯಿ, ರಾಂಪುರ ಬದನೆಕಾಯಿನೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನಿವತ್ತು ಚಪಾತಿ ಮಾಡ್ತಾಯಿಲ್ಲ. ಚಪಾತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಗ್ರೇವಿಗೆ. ನಾನು ನಮ್ಮ ಮನೇಲಿ ರೊಟ್ಟಿ ಇಷ್ಟಪಡೋದ್ರಿಂದ ನಾನು ರೊಟ್ಟಿನ ಮಾಡ್ತಾಯಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಉಪ್ಪನ್ನು ಮಿಕ್ಸಿದ್ನ ಎಷ್ಟು ರುಚಿಗೆ ನೀವು ಎಷ್ಟು ಮಾಡ್ತೀರೋ ಅಷ್ಟು ಉಪ್ಪು, ಖಾರ, ಹುಳಿನ ಯೂಸ್ ಮಾಡ್ಕೋಬೇಕಾಗುತ್ತೆ. ನಾನಿಷ್ಟು ಕ್ವಾಂಟಿಟಿಗೆ ನಾನು ಏನು ಹೇಳಿದ್ನೋ ಅಷ್ಟು ಕ್ವಾಂಟಿಟಿನ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ಫ್ರೈ ಆಗಲಿ. ಸ್ವಲ್ಪ ಮಾಡಿಕೊಂಡು ಫ್ರೈನ ಆನಂತರ ನಾವೇನು ರಾಜ್ಮಾ ಕಾಳನ್ನು ಒಂದೆರಡು ವಿಷಲ್ ಕೂಗಿಸಿಟ್ಕೊಂಡಿದ್ನೋ, ಕ್ಯಾರೆಟು ಮತ್ತು ರಾಜ್ಮಾ ಕಾಳನ್ನು ಅದನ್ನು ಇದ್ರೊಳಗೆ ಹಾಕಿ ಒಂದು ವಿಷಲ್ಲು ಕೂಗಿಸ್ತೀನಿ. ಇವಾಗ ಬನ್ನಿ ಇದನ್ನು ನೋಡಿ ಎಲ್ಲನೂ ಈ ಥರ ನಾನು ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಇದನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇದೆಲ್ಲ ಹಾಕಿದ ನಂತರ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ವ ನಾವು ಅದನ್ನು ಕೂಡ ಇದಕ್ಕೆ ಹಾಕೋಣ. ಏನು ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ವ ನಾವು ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿ ಎಲ್ಲನ ಒಂದು ವಿಷಲ್ಗೆ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಮಾಡಿಸೋಣ. ಪಲ್ಯ ರೆಡಿ ಆಗುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲನೂ ಕೂಡ ಇದಕ್ಕೆ ಸೇರಿದೆ. ಕೂಗಿದ ನಂತರ ಗಾರ್ನಿಷ್ಗೆ ನಾವು ಕೊತ್ತಂಬರಿನ ಯೂಸ್ ಮಾಡೋಣಂತೆ. ಯಾಕೆ ಇದನ್ನು ಹೇಳ್ತಾ ನಾನು ಇವತ್ತಿನ ದಿನ ಬನ್ನಿ ಮರ ಪೂಜೆನ ಯಾಕೆ ಮಾಡಲಿಲ್ಲ ಏನು ಅಂತ ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ ಒಂದು 10 ರೊಟ್ಟಿ ಆಗೋ ಅಷ್ಟು ಸರಿನ ಮಾಡ್ಕೊತಾ ಇದ್ದೀನಿ. 1.5 ಲೋಟ ನೀರು ಕುಡಿಯೋ ಅಷ್ಟು ಲೋಟದಲ್ಲಿ ನಾನು ಸರಿನ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಥರ ನೀರು ಮಳ್ಬೇಕಾದ್ರೆ ನಾವು ಸ್ವಲ್ಪ ಇಟ್ಟು ಸ್ವಲ್ಪ ಗಟ್ಟಿಗೆ ಬರಬೇಕು, ಮುದ್ದೆ ಥರ ಆಗಬಾರ್ದು. ಅದಕ್ಕೂ ಸ್ವಲ್ಪ ಗಟ್ಟಿ ಆಗೋ ಥರ ಸರಿ ಮಾಡ್ಕೋಬೇಕು. ಬರಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವೊಬ್ರು ರೊಟ್ಟಿ ಸರಿ ಮಾಡ್ಕೊಂಡು ರೊಟ್ಟಿ ಹಾಕೋಕ್ಕೆ ಈಗಲೂ ಕೂಡ ಇನ್ನೂ ಬರ್ತಾ ಇಲ್ಲ. ಕೆಲವರು ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೂ ಈ ನಾನು ಮಾಡೋ ಸ್ಟೈಲಲ್ಲಿ ಒಂದು ಸರ್ತಿ ತೋರಿಸೋಣ ಅಂತೇಳ್ಬಿಟ್ಟು ಈ ಥರನ ಸರಿ ಮಾಡ್ಕೊತೀನಿ. ಇದನ್ನು ಆಫ್ ಮಾಡ್ಕೊಂಡು ಇಷ್ಟೇ ಸಾಕು. ಅತಿಯಾಗಿ ಕುದಿಸೋದು ಬೇಡ. ಇದನ್ನು ಉಕ್ಕು ಬರೋ ಅಂಥ ನೀರಿಗೆ ಒಂದು ಇಷ್ಟು ಬೇಕಷ್ಟು ಮೆಜರ್ಮೆಂಟಲ್ಲಿ ನಾವು ಹಿಟ್ಟನ್ನು ಹಾಕಿ ಇದನ್ನ ಆಫ್ ಮಾಡ್ಕೊಂಡು ನಾವು ಒಲೆನ ಅಥವಾ ಸ್ಟವನ್ನು ಒಂದು ಸರಿ ಎಲ್ಲನ ತಿರುಗಿಸ್ಕೊಂಡು ಇಟ್ಕೋಬೇಕು. ಸ್ವಲ್ಪ ಆರಿದ ಮೇಲೆ ಇದು ನಾದ್ಕೋಬೇಕು. ಹಿಟ್ಟನ್ನು ಓಪನ್ ಮಾಡಿಕೊಂಡು ನಮಗೆ ಗ್ರೇವಿ ಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ತಿಕ್ಕಾಗುತ್ತೆ. ಸ್ವಲ್ಪ ಇದಕ್ಕೆ ಕಡಲೆ ಪುಡಿನೂ ಹಾಕ್ಕೊಳ್ಳೋಣ. ನಿಮಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲ ಅಂದರೆ ಬೇಡ, ನಮಗೆ ಹೆಂಗೆ ತೆಳುವಾಗ ಗ್ರೇವಿ. ಇದಕ್ಕೆ ನಾನು ಇವಾಗ ಕೊತ್ತಂಬರಿನ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತೀನಿ. ಇದ್ರ ಜೊತೆಗೆ ರೊಟ್ಟಿನೂ ಕೂಡ ಹೇಳ್ತಾ ಇದ್ದೀನಿ ನಿಮಗೆ, ಸರಿ ಮಾಡ್ಕೊಂಡಿದ್ದೀನಿ ಆಗಲೇ. ಒಂದೆರಡು ರೊಟ್ಟಿನೂ ಕೂಡ ಹಾಕಿ ತೋರಿಸ್ತೀನಿ ನಿಮಗೆ. ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಊಟ ಮಾಡಬೇಕಾದ್ರೆ ಬಳಸ್ಕೊಳ್ಳೋಣ. ಈ ಥರ ಸರಿ ಮಾಡ್ಕೊಂಡಿದ್ದನ್ನು ನೀವು ಒಂದು ಅರಿವಾಣ ತಗೊಂಡು ಅದರಲ್ಲಾದ್ರೂ ನಾದ್ಕೋಬೋದು. ಈ ಥರ ನಾನು ಸ್ವಲ್ಪ ರೊಟ್ಟಿ ಚಪಾತಿ ಎಲ್ಲ ಬಡಿಯೋದು ನನ್ನ ಸ್ಲ್ಯಾಬ್ ಮೇಲೇ, ಹಂಗಾಗಿ ನಾನು ಇಲ್ಲೇ ಮಾಡ್ಕೊತೀನಿ. ಈ ಥರ ಎಲ್ಲ ನಾವು ನಾವು ಭಾಳ ರೊಟ್ಟಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೊಂಡು ಕೂಡ ನಾನು ನಾದ್ಕೋಬೋದು. ಇಲ್ಲ ಸಾಕು ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಮಾಡ್ಕೋಬೇಕು ಅಂತಂದರೆ ಹಿಟ್ಟನ್ನು ಸ್ವಲ್ಪ ಕಮ್ಮಿ ಮಾಡಿ ಕಲಿಸ್ಕೊಂಡು ನಾದ್ಕೊಂಡ್ರೂ ಕೂಡ ಆಗುತ್ತೆ. ಈ ಥರ ಕೈದುಣ್ಕಿಗೆ ಸ್ವಲ್ಪ ನೀರು ಇಟ್ಕೋಬೇಕು ಒಂದು ಬೌಲಲ್ಲಿ.
ಬೇಕು ಅಂದರೆ ನೀರು ಅವಾಗವಾಗ ಚಿಮ್ಸ್ಕೊಂಡು ಈ ಥರ ಮಿದುವಾಗಿ ನಾದ್ಕೋಬೇಕು. ಚೆನ್ನಾಗಿ ಸರಿ ಎಲ್ಲ ಇರೋ ಹಂಗೆ. ಭಾಳ ನಾವು ಸರಿಗಿಂತ ಜಾಸ್ತಿ ಹಿಟ್ಟು ಹಾಕ್ಕೊಂಡ್ರೆ ರೊಟ್ಟಿ ಕೀಳೋದು ಎಲ್ಲ ಆಗುತ್ತೆ, ಅಷ್ಟು ರುಚಿ ಅನಿಸಲ್ಲ. ಸ್ವಲ್ಪ ಸರಿ ಚೆನ್ನಾಗಿರಬೇಕು ಜಿಗಿಯಾಗಿ, ಹಂಗಾದರೆ ಜೋಳದ ರೊಟ್ಟಿ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 10 ರೊಟ್ಟಿ ಮಾಡೋದ್ರಿಂದ ನನಗೆ ಈ ಕ್ವಾಂಟಿಟಿ ಇಷ್ಟು ಸಾಕು. ಕಲಸಿ ತೋರಿಸ್ತೀನಿ ಆ ಥರ ಆಗುತ್ತೆ ಅಂತ. ನೋಡಿ ಈ ಥರ ಹಿಟ್ಟನ್ನು ಕಲಿಸ್ಕೋಬೇಕು. ಇದರಲ್ಲಿ ಒಂದು 10 ಇಲ್ಲ ಹೆಚ್ಚಿಗೆ ಆಗ್ಬೋದು, ಒಂದು 12 ರೊಟ್ಟಿ ಆಗ್ಬೋದು. ಬನ್ನಿ ಒಂದೆರಡು ಉಜ್ಜಿ ತೋರಿಸ್ತೀನಿ. ಇವಾಗ ನಾವು ರೊಟ್ಟಿ ಉಜ್ಜೋಣ. ಅದಕ್ಕೆ ಮುಂಚೆ ನಾನು ಒಂದು ಬೌಲಲ್ಲಿ ನೀರು ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ಒಂದು ಕಾಟನ್ ಬಟ್ಟೆನ ಇಟ್ಕೋಬೇಕು ರೊಟ್ಟಿಗೆ ಹಚ್ಚೋದಕ್ಕೆ. ಇವಾಗ ಒಂದೊಂದೇ ರೊಟ್ಟಿನ ಬಡಿಯೋಣ. ಅಂಚನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕೆಲವರು ಕೆಳಗಡೆನೂ ಉಜ್ಕೊಂಡು ಒಂದು ಇದಕ್ಕೆ ಹಾಕ್ಕೊಂಡು ಒಂದೇ ಸರಿ ಸುಡ್ತಾರೆ. ಕೆಲವರು ಒಬ್ಬರು ಉಜ್ಕೊಟ್ರೆ ಒಬ್ಬರು ಸುಡ್ತಾರೆ. ನಾನು ಅಲ್ಲೇ ಉಜ್ಜಿ ಅಲ್ಲೇ ಸುಡೋದೇ ಅಭ್ಯಾಸ. ಹಾಗಾಗಿ ನಾನು ಸ್ಲ್ಯಾಬ್ ಮೇಲೇ ರೊಟ್ಟಿ ಬಡಿದು ಮಾಡೋ ಅಭ್ಯಾಸ ನನಗೆ. ಈ ಜೋಳದ ಹಿಟ್ಟು ಏನು ಮಾಡಿಬಿಡ್ತಾರೆ ಜಿನ್ನೊಳಗೆ ಅಂತ ಹೇಳಿದರೆ ಹೇಳೋದಿಲ್ಲ ಏನು ಹಾಕಿರ್ತೀವಿ ನಾವು ಅಂತೇಳಿ. ರಾಗಿ ಏನಾದರೂ ಹಾಕಿ ನಾವು ಜೋಳ ಹಾಕ್ಬಿಟ್ರೆ ಕಲ್ಲರೇ ಡಲ್ಲಾಗಿ ಬಂದುಬಿಡುತ್ತೆ. ನಮ್ಮದು ಈ ಸರಿ ಹಿಟ್ಟು ಹಂಗೆ ಮಾಡಿಬಿಟ್ಟಿದ್ದಾರೆ. ರಾಗಿ ಮೇಲೆ ಹಾಕ್ಬಿಟ್ರೆ ಕಪ್ಪು ಬಂದುಬಿಡುತ್ತೆ ಜೋಳದ ಹಿಟ್ಟು, ಫ್ರೆಶ್ ವೈಟು ಕಾಣೋದೇ ಇಲ್ಲ. ರುಚಿ ಏನೋ ಇರುತ್ತೆ, ಕಲ್ಲರ್ ಮಾತ್ರ ಡಲ್ಲಾಗಿಬಿಡುತ್ತೆ. ನಮ್ಮದು ಈ ಸರಿ ಹಿಟ್ಟು ಹಾಗೇ ಆಗಿದೆ. ಅವ್ರು ಹೇಳಲ್ಲ, ನಾವು ಕೂಡ ಸ್ವಲ್ಪ ಅಕ್ಕಿ ಜೊತೆಗೆ ತಗೊಂಡೋಗ್ಬೇಕಾಯಿತು. ಈ ಸರಿ ನಾವು ತಗೊಂಡೋಗಿ ಹಾಕಿಸ್ಲಿಲ್ಲ. ನೀವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಉಜ್ಕೋಬೋದು. ಇಲ್ಲ ಸ್ವಲ್ಪ ನಮಗೆ ದಪ್ಪನೇ ಇರಬೇಕು ಅಂದರೆ ದಪ್ಪನಾದರೂ ಉಜ್ಕೋಬೋದು. ಫಸ್ಟ್ ಒಂದು ರೊಟ್ಟಿನ ನಾವು ನಿಧಾನವಾಗಿ ನೀರನ್ನು ಹಚ್ಕೋಬೇಕು. ಮೊದಲನೇದಾಗಿರುತ್ತಲ್ಲ ಕಿತ್ಬಿಡುತ್ತೆ. 1-2 ರೊಟ್ಟಿ ಆದಮೇಲೆ ಹಂಚು ಚೆನ್ನಾಗಿ ಅಳತೆ ಕಾದಿರುತ್ತೆ, ಆವಾಗ ಚೆನ್ನಾಗಿ ಮಗ್ಚಾಕ್ಬೋದು. ತಗೊಳ್ಳೋದು ನೋಡಿ, ಈ ಥರ ನಾನು ಮಗ್ಚಾಕಿದ್ದೀನಿ. 2ನೇ ಮಕ್ಕ ಇದು ನೀರು ಹಚ್ಚಿ ಸ್ವಲ್ಪ ಬಿಟ್ಟು ಸ್ವಲ್ಪ ಹೊತ್ತು ತಿರುವು ಹಾಕಿದರೆ ಅರ್ಗನ ಚೆನ್ನಾಗಿ ಬೇಯಿಸ್ಬೇಕು ರೊಟ್ಟಿ, ಆವಾಗಲೇ ರುಚಿ ಚೆನ್ನಾಗಾಗೋದು. ಈಸಿ ಕಷ್ಟ ಅಂತಾರೆ, ರೊಟ್ಟಿ ತುಂಬ ಸುಲಭ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ನಿಮಗೆ ಎಷ್ಟು ಸಣ್ಣ ತೆಳ್ಳಗೆ ಬೇಕೋ ಆ ಥರ ನೀವು ಉಜ್ಕೋಬೋದು. ಸರಿ ಚೆನ್ನಾಗಿದ್ದು ಬಿಟ್ರೆ ನಾವು ಇಷ್ಟಾಗಲ ಉಜ್ಜಿದ್ರು ಅದು ಹಿಗ್ಗುತ್ತೆ. ಕೆಲವರು ಅದಕ್ಕೆ ಉದ್ದಿನಬೇಳೆ ಎಲ್ಲ ಹಾಕ್ತಾರೆ, ಚೆನ್ನಾಗಿ ಹಿಗ್ಗುತ್ತೆ, ಆಮೇಲೆ ಕ್ರಿಸ್ಪಿ ಆಗುತ್ತೆ ಅಂತ. ಅದು ಅಷ್ಟೊಂದು ರುಚಿಯಾಗಿರಲ್ಲ. ಸ್ವಲ್ಪ ಯಾಮಾರಿದ್ವಿ ಅಂದರೆ ಹಂಚುಗಳಲ್ಲಿ, ಅದರಲ್ಲೂ ಗುಂಡಿ ಹಂಚು ಸ್ವಲ್ಪ ತೆಳ್ಳಗೆ ಇರುತ್ತೆ. ಈ ಥರ ಎಲ್ಲನ ಬೇಯಿಸ್ಕೋಬೇಕು ಚೆನ್ನಾಗಿ ಅವ್ರಿಗೆಲ್ಲ. ಹಾಗೆಯೇ ನಾನು ಈ ರೊಟ್ಟಿ ಮಾಡ್ತಾ ನೆಕ್ಸ್ಟು ನಾನು 6ನೇ ದಿನ ಕಾತ್ಯಾಯಿನಿ ಪೂಜೆ ದಿವಸ ನಾನು ಬನ್ನಿ ಮರ ಪೂಜೆಗೆ ಹೋಗೋಕ್ಕಾಗಲಿಲ್ಲ. ಯಾಕೆ, ಯಾರು ಮಾಡಿದರು, ಹಿಂಗೆ ಮಾಡಿದರು ಅಂತೇಳಿ ನಾನು ನಿಮಗೆ ಒಂದು ವಿಡಿಯೋ ಮೂಲಕ ತೋರಿಸ್ತಾ ಹೋಗ್ತೀನಿ. ಹಾಗೆಯೇ ರೊಟ್ಟಿ ಆದ ನಂತರ ಟೇಸ್ಟ್ ಎಲ್ಲ ಹೆಂಗೆ ಬಂದಿದೆ ಅಂತಲೂ ಕೂಡ ತೋರಿಸ್ತೀನಿ ನಾನು ನಿಮಗೆ. ಒಂದು ಸ್ವಲ್ಪ ಹಂಚ್ಕಾದ್ರೆ ಸಾಕು, ಆವಾಗ ಮೀಡಿಯಮ್ ಉರಿಯಲ್ಲಿ ಇಟ್ಕೋಬೇಕು. ತುಂಬ ಸ್ವಾದಿಷ್ಟಕರವಾಗಿ ಟೇಸ್ಟಿಯಾಗಿ ಇರುತ್ತೆ ಇದು ಪಲ್ಯ. ನೋಡಿ ಎಲ್ಲರೂ ಮಾಡ್ಕೊಳ್ಳಿ, ಮಕ್ಕಳಿಗೆಲ್ಲ ಇಷ್ಟವಾಗಿರುತ್ತೆ ಈ ಪಲ್ಯ. ಈಗಾಗಲೇ 6ನೇ ದಿನದ ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ.
ಇವತ್ತಿನ ದಿನ ನಾನು ಪೂಜೆನ ಮಾಡೋದಕ್ಕೆ ಆಗಲಿಲ್ಲ, ಯಾಕೆಂದರೆ ನಾನು ಮಾಡೋ ಥರ ಇರಲಿಲ್ಲ. ಹಾಗಾಗಿ ನಮ್ಮ ಮನೆಯವರು ಬೇಡ ನಾನೇ ಮನೆಯಲ್ಲಿ ಪೂಜೆ ಮಾಡ್ತೀನಿ, ಇನ್ನು 3 ದಿನ ಆದಮೇಲೆ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಪೂಜೆನ ಇಲ್ಲೇ ಮಾಡೋದಾಯಿತು ಅಂತ ಅಂದ್ಕೊಂಡೆ. ಆದರೆ ನಮ್ಮ ಮನೆಯವರು ಅಖಂಡ ದೀಪನ ಹಚ್ಚಿದೀಯಾ ಅಂತ ಹೇಳಿದರೆ, ನಾವು ಅಮಾವಾಸ್ಯೆ ಆದ ತಿರ್ಗೋ ದಿನ ಏನು ನವರಾತ್ರಿ ಶುರುವಾಗುತ್ತೋ ಆವತ್ತಿನ ದಿನದಿಂದ ಒಂದು ದೀಪನ ಹಚ್ಚಿ ಪೂಜೆ ಶುರು ಮಾಡಿಕೊಂಡ್ರೆ ಅಲ್ಲಿಂದ ನಾವು ವಿಜಯದಶಮಿವರೆಗೆ ದೀಪನ ಬೆಳಗಿದ್ರೆ ಅದನ್ನ ಅಖಂಡ ದೀಪ ಅಂತ ಹೇಳ್ಬೋದು. ಅದನ್ನು ವಿವಿಧ ರೀತಿಯಲ್ಲಿ ಪೂಜೆನ ಮಾಡೋರಿದ್ದಾರೆ. ಒಂದೊಂದು ಮನೆಯಲ್ಲಿ ಒಂದೊಂದು ಏನು ಸಂಪ್ರದಾಯ ನಡ್ಕೊಂಬಂದಿರುತ್ತೋ ಆ ಥರ ಪೂಜೆಗಳನ್ನು ಎಲ್ಲರೂ ನಿರ್ವಹಿಸ್ತಾರೆ. ಮನೆಯಲ್ಲಿ ದೀಪವನ್ನು ಅವತ್ತಿನ ನವರಾತ್ರಿನೂ ಆರದೇ ಥರ ನೋಡ್ಕೋತಾರೆ. ಮತ್ತು ಬಾಗಿಲ ಬಳಿ ದೀಪನೂ ಕೂಡ ಬೆಳಗೋವಂಥ ಪದ್ಧತಿನೂ ಕೂಡ ಇದೆ. ಉತ್ತರ ಭಾರತದ ಕಡೆ ಹೋದರೆ ನವರಾತ್ರಿಯ ಈ ಏನು ತಾಯಿಯ ಲೀಲೆಗಳನ್ನು ಕೊಂಡಾಡ್ತಕ್ಕಂಥ ಒಂದು ಆಚರಣೆ ಇದೆ. ನಮ್ಮ ಕಡೆ ದಕ್ಷಿಣ ಭಾರತ, ನಮ್ಮ ಕಡೆ ಎಲ್ಲ ಬಂತಂತಂದರೆ ನಾವು ಸರಸ್ವತಿಯ ಪೂಜೆ ಮತ್ತು ಚಾಮುಂಡಿಯ ಪೂಜೆ, ದುರ್ಗಾ ಪಾರಾಯಣ, ಸರಸ್ವತಿ ಪಾರಾಯಣ, ಆಮೇಲೆ ದೇವಿ ಪಾರಾಯಣ, ಶಾರದಾ ಪಾರಾಯಣ, ಈ ಥರ ಎಲ್ಲ ನಾವು ಒಂದು ಕಥೆಗಳನ್ನು ಓದಿ ಗೊಂಬೆಗಳನ್ನು ಕೂರಿಸೋದ್ರ ಮೂಲಕ ಶಾರದೆಯನ್ನು ಆರಾಧಿಸುವುದರ ಮೂಲಕ ಮತ್ತು ರೈತರುಗಳು ತಮ್ಮ ಆಯುಧಗಳನ್ನು ಪೂಜೆ ಮಾಡಿ ಆಯುಧ ಪೂಜೆಯ ಥರ, ಆಮೇಲೆ ದೇವಸ್ಥಾನಗಳಲ್ಲಿ ಹಂಬುಗಳ ಒಂದು ಪೂಜೆಗಳನ್ನು ಕೆಲವೊಂದು ಊರುಗಳಲ್ಲಿ ಎಲ್ಲನ ನಡೆಯುತ್ತೆ. ಈ ರೀತಿಯಾಗಿ ನಮ್ಮ ದಕ್ಷಿಣ ಭಾರತದ ಕಡೆನೇ ನಾವು ದಸರೆಯನ್ನು ಆಚರಿಸ್ತೀವಿ. ಇದೆಲ್ಲ ಆದ ನಂತರ ಮತ್ತು ನಾವು ಚಿಕ್ಕವರಿರುವಾಗ ಎಲ್ಲನ ಕೂಡ ಎಲ್ಲ ಪೂಜೆ ಎಲ್ಲ ಮುಗಿಸಿದ ನಂತರ ಆಯುಧ ಪೂಜೆ ಎಲ್ಲ ಆದಮೇಲೆ ನಾವು ದೂರದರ್ಶನದ ಮುಂದೆ ಕೂತ್ಕೊಂಡ್ಬಿಡ್ತಾಯಿದ್ವಿ. ಏಕೆಂದರೆ ಮೈಸೂರು ದಸರಾ ಆವತ್ತು ಹೋಗೋರು ಸ್ವಲ್ಪ ಕಮ್ಮಿನೇ, ಕೂತು ನೋಡೋರು ಜಾಸ್ತಿ ಆಗಿದ್ದರು ದೂರದರ್ಶನದಲ್ಲಿ. ಹಾಗಾಗಿ ನಾವು ಸಹ ಎಲ್ಲರಂತೆ ಒಂದು ಏನೋ ಅವತ್ತಿನ ದಿವಸ ದಸರೆ ನೋಡಬೇಕು ನಾವು ಮೈಸೂರು ದಸರಾನ ಅಂತೇಳಿ ದೂರದರ್ಶನದಲ್ಲಿ ಪ್ರೋಗ್ರಾಮ್ನ ಅರೇಂಜ್ ಮಾಡಿರೋರು. ನಾವು ಅವಾಗ ನೋಡಿ ಖುಷಿ ಪಡ್ತಾಯಿದ್ವಿ. ಇವತ್ತು ಲೋಕೋ ವಿಭಿನ್ನ ರುಚಿ ಅನ್ನೋ ರೀತಿಯಲ್ಲಿ ಇವಾಗೆಲ್ಲನ ಆಲ್ಟರ್ನೇಟ್ ಆಗಿದೆ. ಅದ್ರ ಜೊತೆಗೆ ನಮ್ಮ ಪೂಜೆಗಳನ್ನು ಮರೆಯದೆ, ನಮ್ಮ ಸಂಪ್ರದಾಯಗಳನ್ನು ಬಿಡದೆ, ಈಗಿನ ಒಂದು ಮಾಡಿಫೈ ಏನು ಆಗಿದೆ ಲೈಫು, ಆ ಥರದ್ರೂ ನಾವು ಒಳ್ಳೆಯದನ್ನು ಸ್ವೀಕರಿಸ್ಕೊಂತ ಏನು ಈ ಕಾಳರಾತ್ರಿಗೆ ದೇವಿಗೆ ಎಲ್ಲನ ಮೊದಲೆಲ್ಲ ದೇವಸ್ಥಾನಗಳಲ್ಲಿ ಅಲಂಕಾರ ಮಾಡೋರು, ಇಂಥ ದಿವಸ ಇಂಥ ಬಣ್ಣ, ಇಂಥ ಹುಡುಗಿ, ಇಂಥ ಪ್ರಸಾದ ಅಂತೇಳೆಲ್ಲ ಮಾಡೋರು. ಈ ಕಾಲ ಬದಲಾದಂತೆ ನಾವು ದೇವಿಗೆ ಏನು ಇಷ್ಟನೋ ಅದನ್ನು ನಾವು ಉಡಬೇಕು ತೊಡಬೇಕು ಅನ್ನೋ ದೃಷ್ಟಿಯಿಂದ ಈಗೆಲ್ಲ ಮಹಿಳೆಯರು ಕೂಡ ಪೂಜೆಗೆ ಎಲ್ಲ ನವದುರ್ಗಿಯರ ಕಲರ್ಗಳು ಅವತ್ತೇನಿರುತ್ತೋ ಅದನ್ನೆಲ್ಲ ಉಟ್ಟು ಸಂತೋಷನ ಪಡ್ತಾರೆ. ಹಾಗೆಯೇ ನಾವು ಕೂಡ ಅದನ್ನು ನಡೆಸ್ಕೊಂಡು ಬಂದಿದ್ವಿ. ನಮ್ಮ ಆಚಾರನೂ ಬಿಡಬಾರ್ದು. ಕೆಲವೊಂದು ಪ್ರಾಂತ್ಯಗಳನ್ನ ನಾವು ಅದನ್ನು ಆರಾಧನೆ ಮಾಡಿ ಇಷ್ಟಪಟ್ಟು ಮಾಡ್ತೀವಿ ಅಂತಂದಾಗ ಒಳ್ಳೆಯದನ್ನು ಯಾವುದಾದನ್ನು ತಗೊಂಡು ಪೂಜೆ ಆ ರೀತಿ ಮಾಡೋದ್ರಿಂದ ಯಾವುದೇ ತಪ್ಪಿಲ್ಲ ಅಂತ ಅಂದ್ಕೊತೀನಿ. ಹಾಗೆಯೇ ಪೂಜೆ ಮಾಡ್ತಾ ನಾನು ನಮ್ಮ ಮನೆಯವರು ಇವತ್ತು ನಾನು ಮಾಡದೇ ಇರೋ ಕಾರಣ ಇವತ್ತಿನ ಪೂಜೆನ 6ನೇ ದಿನದ ಪೂಜೆನ 5 ದಿನ ನಾನು ಮಾಡಿದೆ. ನಾನು ಮಾಡ್ಕೊಂಬರ್ತೀನಿ ಅಂತೇಳಿ ಅವರು ಸಮಾಧಾನವಾಗಿ ಪ್ರತಿಯೊಂದು ನನ್ನನ್ನು 5 ದಿನದಿಂದ ಅವರು ಪೂಜೆಗೆ ಕರ್ಕೊಂಡು ಹೋಗ್ತಾಯಿದ್ರು. ಯಾಕೆ ಅಂದರೆ ನಮ್ಮನೆ ಹಿಂದಿನ ಸ್ವಲ್ಪ ದೂರದಲ್ಲೇ ಬನ್ನಿ ಮರ ಇರೋದ್ರಿಂದ ಆ ಮರನ ನಾನು ವಾಕಲ್ಲಿ ಹೋದಾಗ ನೋಡ್ತಾ ಇದ್ದೆ. ಹೌದು, ಈಗ 2-3 ವರ್ಷ ನಾನು ಮಾಡಿರಲಿಲ್ಲ. ಯಾಕೆ ಕಾರಣಾಂತರದಿಂದ ನನಗೆ ಕೊರೋನಾಯಿಂದ ಇತ್ತಲಾಗೆ ಟೈಮ್ ಸಿಗಲಿಲ್ಲ. 1 ವರ್ಷ ಹುಷಾರಿಲ್ದಂಗೆ ಆಯಿತು, 1 ವರ್ಷ ಮನೆ ಕಟ್ಟೋದು ಅದೆಲ್ಲ ಇತ್ತು. ಆ ಥರ ಎಲ್ಲ ಇರೋದ್ರಿಂದ ನಾನು ಆ ಪೂಜೆನ ಈಗ 3-4 ವರ್ಷ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಈ ವರ್ಷ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಸಮೀಪದಲ್ಲೇ ಇರೋ ಒಂದು ಬನ್ನಿ ಮರ ಅದನ್ನು ನಾನು ಎಲ್ಲ ನೋಡಿದೆ. ಇಲ್ಲೆಲ್ಲ ಹೆಣ್ಮಕ್ಳು ಪೂಜೆ ಮಾಡೋಕ್ಕೆ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲನ, ಆದರೆ ತುಂಬ ಗಲೀಜಾಗಿ ಗಿಡ ಗಂಟೆ ಎಲ್ಲ ಬೆಳೆದ್ಬಿಟ್ಟಿದೆ. ಇದನ್ನೆಲ್ಲ ಕ್ಲೀನ್ ಮಾಡಿಸಿದ್ರೆ ನಮ್ಮ ಸುತ್ತಮುತ್ತಲಿನ ಹೆಣ್ಮಕ್ಳಿಗೆ ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಬೆಳಗ್ಗೆ ಕತ್ಲಿರೋದ ಬಂದು ಪೂಜೆ ಮಾಡೋದ್ರಿಂದ ಕತ್ಲಿರುವಾಗ ಕೈ ಇಟ್ಟಾಗ ಮಾಡಿದಾಗ ಕ್ರಿಮಿಕೀಟ ಹುಳ ಉಪ್ಪಳೆಗಳ ಭಯ ಒಂದು, ಆಮೇಲೆ ಕತ್ಲಲ್ಲಿ ಬರೋದ್ರಿಂದ ಅಲ್ಲಿ ಕುತ್ಕೊಳ್ಳೋಕ್ಕೆ ಭಯ ಪಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಮೂರವರೇ ಅಲ್ಲಿ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ ಬನ್ನಿ ಮರದ ಹತ್ರ. ಹಾಗೆ ಆ ಅಣ್ಣನ ಹತ್ರ ಹೋಗಿ ಕೇಳಿದಾಗ ಅಣ್ಣ ಈ ಕೆಲಸ ಮಾಡೋರ ಹತ್ರ ಒಂದು ಸ್ವಲ್ಪ ಇದನ್ನೆಲ್ಲ ಶುದ್ಧಿ ಮಾಡಿ ಒಂದು ಸ್ವಲ್ಪ ಎಲ್ಲ ಕಡಿದು ನೀಟ್ ಮಾಡಿಕೊಡ್ರಿ, ಎಲ್ರಿಗೂ ಸಹಾಯ ಆಗುತ್ತೆ ಪೂಜೆ ಮಾಡೋಕ್ಕೆ, ಒಂದು ದೇವ್ರ ಕಾರ್ಯ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಕೇಳ್ಕೊಂಡೆ.
ಆಗ್ಲಮ್ಮ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು ನೀಟಾಗಿ ಸ್ವಚ್ಛವಾಗಿ ಎಲ್ಲ ಸುತ್ತಲಿನ ಗಿಡಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದ್ಸರಿ ಎಲ್ಲದಕ್ಕೂ ನೀರೆಲ್ಲ ಉಣಿಸಿ ನೀಟಾಗಿ ಕ್ಲೀನ್ ಮಾಡಿ ಪ್ರದಕ್ಷಿಣೆ ಮಾಡಿಕೊಂಡು ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿ ಪ್ರೇಯರ್ ಮಾಡಿ ಬರೋವಷ್ಟು ಮಟ್ಟಿಗೆ ನೀಟ್ ಮಾಡಿಕೊಟ್ಟಿದ್ರು. ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾನ. ಹಾಗೆ ಇವತ್ತಿನ ದಿನ ನಮ್ಮ ಮನೆಯವರು ಬೇಗನೆ ಹೋಗಲಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಬೇಗ ಹೋದರೆ ಹೆಣ್ಮಕ್ಳುಗಳು ತುಂಬಾ ಬಂದು ಪೂಜೆ ಮಾಡ್ತಾ ಇರ್ತಾರೆ. ಅವ್ರ ಮಧ್ಯದಲ್ಲಿ ನಾನು ಪೂಜೆ ಮಾಡೋದಕ್ಕೆ ಚೆನ್ನಾಗಿರೋದಿಲ್ಲ. ಏನು ನಿನಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಬನ್ನಿ ಮಹಾಕಾಳಿಗೆ ಪೂಜೆ ಮಾಡಬೇಕಲ್ವ, ನಾನು ಮಾಡ್ಕೊಂಬರ್ತೀನಿ ಅಂತೇಳಿ ಪ್ರತಿ ಒಂದನ್ನು ಅವರೇನೆ ನೀನೇನು ಮಡಿಯಾಗಿ ನನಗೆ ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡು ಏನೇನು ಬೇಕು ಅಂತೇಳಿ ನಾನು ನಿಧಾನವಾಗಿ ಜೋಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಹೂವು, ಅರಿಶಿನ, ಕುಂಕುಮ, ವಿಭೂತಿ, ವಿಘ್ನೇಶ್ವರ, ಹಾಗೆ ದೀಪಕ್ಕೆ ಎಣ್ಣೆ ಬತ್ತಿ, ಅದ್ರ ಕೆಳಗಿರೋ ಸಗಣಿ ಉಂಡೆ, ಹಾಗೆಯೇ ಹುಡಿ ಎಲೆ, ಅಡಿಕೆ, ದಕ್ಷಿಣೆ, ಒಂದು ಪ್ರಸಾದ ನೈವೇದ್ಯ. ಇವತ್ತು ಒಂದು ಜೇನುತುಪ್ಪದಿಂದ ಮಾಡಿದಂತಹ ರಸಾಯನನ ಇವತ್ತು ನೈವೇದ್ಯ ಮಾಡಬೇಕಾಯಿತು ತಾಯಿಗೆ 6ನೇ ದಿನ. ಅದನ್ನು ಕೂಡ ಅವರು ಮಾಡಿಕೊಂಡು ಎಳೆ, ಅಂಗ್ನೂಲು, ಆಮೇಲೆ ಅಕ್ಷತೆ, ಆಮೇಲೆ ಗೆಜ್ಜೆ ವಸ್ತ್ರ, ಪ್ರತಿ ಒಂದು ಗಂಧ ಎಲ್ಲನೂ ಕೂಡ ಒಂದು ತಂಬಿಗೆ ನೀರು, ಊದ್ಬತ್ತಿ, ಕಡಲೆಬತ್ತಿ ಯಾವುದೊಂದನ್ನು ಬಿಡದ ಹಾಗೆ ನಾನು ಯಾವ ಥರ ಎಲ್ಲ ಅರೇಂಜ್ ಮಾಡ್ಕೊತೀನ ಅಷ್ಟು ಸಮಾಧಾನವಾಗಿ ನಾನು ಹೇಳಿದ್ದನ್ನೆಲ್ಲನೂ ಅವರು ಮಾಡಿಕೊಂಡು ತುಂಬ ನಿಧಾನವಾಗಿ, ನಾನಾದರೂ ಸ್ವಲ್ಪ ಗಡಿಬಿಡಿ ಅಂತ ಮಾಡ್ಕೊತೀನಿ, ಬಟ್ ಅವ್ರು ಏನೂ ಇಲ್ಲ, ಅಷ್ಟು ಸಮಾಧಾನವಾಗಿ ಎಲ್ಲನ ಪೂಜೆನ ಮಾಡೋದರಲ್ಲಿ ತಲ್ಲೀನರಾಗಿದ್ದಾರೆ. ನೀವು ನೋಡ್ಬೋದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಎಲ್ಲ ಆಸೆ ಇರುತ್ತೆ, ನಾನು ಮಾಡಬೇಕು, ಇದನ್ನು ಪೂಜೆ ಮಾಡಬೇಕು ಅಂತೇಳಿ. ಹಾಗಾಗಿ ಮಾಡಿದಾಗ ಈ ಥರ ಏನಾದರೂ ಅಡಚಣೆಗಳಾದಾಗ ಅದಕ್ಕೆ ಒಂದು ಸಾಥ್ ಅಂತ ಗಂಡ್ಮಕ್ಳಿಗೆ ಕೊಟ್ಟರೆ ಹೆಣ್ಮಕ್ಳಿಗೆ ಎಷ್ಟು ಸುಂದರವಾಗಿ ಖುಷಿಯಾಗಿ ಎಷ್ಟು ಫೀಲ್ ಆಗುತ್ತೆ. ಹಾಗೆ ಮನೆ ವಾತಾವರಣನೂ ಕೂಡ ವೃದ್ಧಿ ಆಗುತ್ತೆ, ಒಬ್ರಿಗೊಬ್ಬರು ಸಹಬಾಳ್ವೆ ಅಂತೇಳಿ ಒಂದು ಫೀಲ್ ಆಗುತ್ತೆ. ಹಾಗೆಯೇ ಈ ಥರ ಪೂಜೆ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲಿನ ವಾತಾವರಣನೂ ಕೂಡ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ವೈಬ್ರೇಷನ್ನೇ ಎಷ್ಟು ಚೆನ್ನಾಗಿರುತ್ತೆ. ಬೆಳಗ್ಗೆನೇ ಎದ್ದು ಈ ಥರ ಒಂದು ದೇವರ ಕಾರ್ಯಗಳನ್ನು ಮಾಡಿದರೆ ಇಡೀ ದಿನ ತುಂಬ ಖುಷಿಯಾದ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಹಾಗೆಯೇ ಈ ಬನ್ನಿ ಮಹಾಕಾಳಿಯನ್ನು ಪೂಜಿಸೋದ್ರಿಂದ ಏನು ವಿಜಯ, ನಾವು ಏನೇ ಒಂದು ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡು ನಾವು ದೇವಾನುದೇವತೆಗಳನ್ನು ಅಂದರೆ ಈ ದುರ್ಗೆಯರನ್ನು ಮೇಲಾಗಿ ಈ ಆಯುಧ ಪೂಜೆ ಅಂದರೆ ವಿಜಯದಶಮಿ ಮಹಾನವಮಿಯಲ್ಲಿ ನಾವು ಆದಿಶಕ್ತಿ ಸ್ವರೂಪಿಣಿ ದುರ್ಗೆ ಅವತಾರಗಳನ್ನು ಯಾಕೆ ಪೂಜೆ ಮಾಡ್ತೀವಿ ಅಂತಂದರೆ ಆಕೆ ನಮಗೆಲ್ಲ ಉಪಟಾಳ ಗಂಧರ್ವರು, ದೇವರು, ಕಿಂಪುರುಷರು, ಕ್ರಿಮಿಕೀಟಗಳಿಗೆಲ್ಲ ಬಾಧೆ ಕೊಡತಕ್ಕಂಥ ಮಹಾನ್ ರಾಕ್ಷಸರುಗಳು ಏನಿದ್ರು, ರಕ್ತ ಬೀಜಾಸುರ, ಮಹಿಷಾಸುರ, ಚಂಡ, ಮುಂಡ, ಆಮೇಲೆ ಶಂಭು ನಿಶುಂಭ ಅಂತಹ ಒಂದು ಮಹಾರಾಕ್ಷಸರುಗಳನ್ನೆಲ್ಲನೂ ಕೂಡ ಈ ದಿನಗಳಲ್ಲೇ ತಾಯಿ ದುರ್ಗೆ ನಾನಾವತಾರಗಳಿಂದನ ಅವರನ್ನು ಮರ್ದನೆ ಮಾಡ್ಕೊತ ನಮಗೆಲ್ಲ ಒಳ್ಳೇದು ಬಯಸ್ಕೊಂತ ಒಂದು ವಿಜಯ ಪತಾಕೆಯನ್ನು ಹರಿಸಿದ್ಲು. ಹಾಗೆಯೇ ಎಲ್ಲನೂ ಕಷ್ಟಗಳನ್ನು ನಿವಾರಣೆ ಮಾಡಿದ್ಲು. ಹಾಗೆ ಕಷ್ಟ ನಿವಾರಣೆ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ತಮ್ಮ ಬೇಡಿಕೆ ಅನಿಸಿಕೆಗಳನ್ನೆಲ್ಲನ ಒಂದು ಸಂಕಲ್ಪ ಮಾಡಿಕೊಂಡು ತಾಯಿಯನ್ನು ಆರಾಧನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ, ನಮಗೆ ಒಳ್ಳೆ ಫಲ ಸಿಗುತ್ತೆ, ವಿಜಯ ಪತಾಕೆ ನಮಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಪೂಜೆಯನ್ನು ಮಾಡೋದಕ್ಕೆ ಎಲ್ಲರೂ ಅಭ್ಯಾಸ ಮಾಡ್ಕೊಂಡಿದ್ವಿ. ಈ ರೀತಿಯಾಗಿ ನಾನು ಪೂಜೆನೂ ಕೂಡ ಮಾಡಿದೆ. ನೆಕ್ಸ್ಟ್ 3 ದಿನ ಆದಮೇಲೆ ನಾನು ಕೂಡ ಇದಕ್ಕೆ ಜಾಯ್ನ್ ಆಗ್ತೀನಿ. ಇಷ್ಟು ಹೇಳ್ತಾ ನಾನು ನನ್ನ ಒಂದು 2 ಅನಿಸಿಕೆಯ ಮಾತುಗಳನ್ನು ಹೇಳ್ತಾ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್, ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್ ಒನ್ಸ್ ಅಗೈನ್.